ಫಿನಿಶ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಅದೊಂದು ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ ಅಲ್ವಾ. ಬಟ್ ಅದಕ್ಕಿಂತ ಮುಂಚೆ ಮಕ್ಕಳ, ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ಕಂಟೆಂಟ್ ಕೂಡ ನಿಮಗೆ ಮಿಸ್ ಸೊ ಪಕ್ಕ ಬಂದೇ ಬರುತ್ತೆ ಇಫ್ ಯು ಪ್ರಿಪೇರ್ ವೆಲ್. ಬಟ್ ಸ್ಟಾರ್ಟಿಂಗ್ ಇಂದ ಓಕೆನಾ ಮಕ್ಕಳ. ಸೊ ಎಲೆಕ್ಟ್ರಿಸಿಟಿಗೆ 8 ಮಕ್ಕಳ. ಓಕೆ, ಸೊ ಥಿಂಕ್ ಮಾಡೋಣ. ಸೊ ಇದು ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಮಕ್ಕಳ, ಇವತ್ತು ನಾವೇನು ನೋಡೋಣ ಅಂತಂದರೆ, ಸೊ 10th ಆಲ್ಮೋಸ್ಟ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಓಕೆನಾ, ನಿಮ್ಗೆ ಆಲ್ರೆಡಿ ಸ್ಕೂಲಲ್ಲೆಲ್ಲ ಸ್ಟಾರ್ಟ್ ಮಾಡಿದಾರಲ್ವಾ, ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಚಾಪ್ಟರ್ಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರಲ್ವಾ. ಸೊ ಆಲ್ಮೋಸ್ಟ್ ಒಂದೊಂದು ಚಾಪ್ಟರ್ಸ್ ಕೂಡ ಆಲ್ರೆಡಿ ಫಿನಿಶ್ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಸೊ ಒಂದೊಂದು ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ ಅಲ್ವಾ. ಬಟ್ ಅದಕ್ಕಿಂತ ಮುಂಚೆ ಮಕ್ಕಳ, ಸೊ ನೀವು ಫಸ್ಟು ವೇಟೇಜ್, ಸೊ ಯಾವುದೇ ಚಾಪ್ಟರ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಇದೆ ಅನ್ನೋ ತಿಳ್ಕೊಬೇಕು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮಕ್ಕಳ. ಓಕೆನಾ, ಸೊ ಕಂಪ್ಲೀಟ್ ಫಸ್ಟ್ ನೀವು ಆ ವಿಡಿಯೋನ ನೋಡಲೇಬೇಕು. ಓಕೆನಾ ಮಕ್ಕಳ. ಸೊ ಅದನ್ನು ನೋಡಿದ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಒಂದು ಐಡಿಯಾ ಸಿಗುತ್ತೆ. ಸೊ ಯಾವುದು ಚಾಪ್ಟರ್ಗೆ ಸೊ ಯಾವ ಥರ 1 ಮಾರ್ಕ್ಸ್ ಕೇಳ್ತಾರೋ, 4 ಮಾರ್ಕ್ಸ್ ಕೇಳ್ತಾರೋ, 5 ಮಾರ್ಕ್ಸ್ ಕೇಳ್ತಾರೋ ಅಂತ ಗೊತ್ತಾಗುತ್ತೆ. ಓಕೆನಾ. ಬಟ್ ಇವತ್ತು ಮಕ್ಕಳ ನಾವೇನು ನೋಡೋಣ ಅಂತಂದರೆ, ನೀವೇನಾದರೂ ಈ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಿ ಓಕೆನಾ, ಸೊ ಏನಾದರೂ ಸ್ಟ್ರಾಟಜಿ ಮಾಡ್ಕೊಂಡ್ರಿ ಅಂತಂದರೆ, ಒಂದು ಪ್ಲ್ಯಾನ್ನ ಮಾಡಿದ್ರಿ ಅಂತಂದರೆ, ಐ ವಿಲ್ ಅಶ್ಯೂರ್ ದಟ್ ನಿಮಗೆ ಮಕ್ಕಳ ಓಕೆನಾ, ಸೊ 60+ ಪಕ್ಕ ಓಕೆನಾ. ಸೊ ಗ್ಯಾರಂಟಿ ಬಂದೇ ಬರುತ್ತೆ. ಓಕೆನಾ ಮಕ್ಕಳ. ಸೊ ಗ್ಯಾರಂಟಿ ಬಂದೇ ಬರುತ್ತೆ 60+ ಮಾರ್ಕ್ಸ್. ಬಟ್ ನೀವು ಅದಕ್ಕೆ ಈಗಲಿಂದನೇ ಒಂದು ಪ್ಲ್ಯಾನ್ನ ಮಾಡಲೇಬೇಕು. ಅಟ್ ದ ಲಾಸ್ಟಲ್ಲಿ ಮಕ್ಕಳ ನೀವು ಹೋಗ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ ನಿಮಗೆ 40 ಮಾರ್ಕ್ಸಿಗೆ ಅಥವಾ 50 ಮಾರ್ಕ್ಸಿಗೆ ಪಕ್ಕ ಬೇಕು ಅಂತಂದರೆ ಆಗಲ್ಲ. ಓಕೆನಾ. ನೀವು ಫಸ್ಟೇ ಗೊತ್ತಾಯಿತು ಅಂತಂದರೆ 60+ ಮಾರ್ಕ್ಸ್ ಯಾವ ಥರ ತೊಗೊಳ್ಳೋದು ಅನ್ನೋದು. ಓಕೆನಾ ಮಕ್ಕಳ. ಸೊ ಪಕ್ಕ ಬಂದೇ ಬರುತ್ತೆ ಇಫ್ ಯು ಪ್ರಿಪೇರ್ ವೆಲ್. ಬಟ್ ಸ್ಟಾರ್ಟಿಂಗಿಂದ ಓಕೆನಾ ಮಕ್ಕಳ. ಸೊ ಅಪ್ ಟು 0 to ಅಟ್ ದ ಎಂಡ್ 100% ತನಕ. ಓಕೆನಾ ಮಕ್ಕಳ. ಓಕೆ, ಸೊ ಅದರಲ್ಲಿ ನೀವು ಪಕ್ಕ ಸೈನ್ಸ್ ಸಬ್ಜೆಕ್ಟಲ್ಲಂತೂ ಮಕ್ಕಳ ಯು ಕ್ಯಾನ್ ಸ್ಕೋರ್ 60+ ಮಾರ್ಕ್ಸ್. ಓಕೆ, ಬಟ್ ನೀವು ಅದಕ್ಕೆ ಫಸ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ಮಾತ್ರ ಮಕ್ಕಳ ಗೊತ್ತಾಗೋದು. ಓಕೆ, ಸೊ ಟಿಲ್ ಎಂಡ್ ತನಕ ನೀವು ವಿಡಿಯೋನ ನೋಡಲೇಬೇಕು. ಓಕೆನಾ. ಆ್ಯಂಡ್ ನಾವು ಇದರಲ್ಲಿ ಏನೇನು ನೋಡ್ತೀವಿ ಅಂತಂದರೆ ಮಕ್ಕಳ, ಸೊ ಹೈ ವೆಯ್ಟೇಜ್ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಸ್ಮಾರ್ಟಾಗಿ ಸ್ಟಡಿ ಮಾಡೋಣ. ಓಕೆ, ಸೊ ಇದನ್ನು ನೀವು ನೋಡಿದ್ರೆ ಅಂತಲೇ ಗೊತ್ತಾಗುತ್ತೆ ಯಾವ ಥರ ನಾವು ಈಸಿಯಾಗಿ 60+ ಮಾರ್ಕ್ಸ್ನ ತಗೋಬಹುದು ಅಂತ ಮಕ್ಕಳ. ಓಕೆನಾ. ಆ್ಯಂಡ್ ಫಾಲೋ ದ ಚಾಪ್ಟರ್ ವೈಸ್ ಸ್ಟ್ರಾಟಜಿ. ಓಕೆ, ನೆಕ್ಸ್ಟ್ ಸೊ ನಿಮಗೆ ಮಕ್ಕಳ, ಸೊ ಈ ವಿಡಿಯೋ ಹೇಗೆ ಅಂತಂದರೆ, ಯುವರ್ ರೋಡ್ ಮ್ಯಾಪ್ ಟು ದ ಸಕ್ಸಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದೆ ಅಲ್ವಾ. ಸೊ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಆಗ್ತಿದೆ ಮಕ್ಕಳ. ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್. ಸೊ ಯು ಕ್ಯಾನ್ ಗೆಟ್ ಅಪ್ ಟು ಸಕ್ಸಸ್. ನೀವು ಇದನ್ನೇ 60+ ತೆಗ್ದಿದ್ದೀರಾ ಅಂತಂದರೆ, ಇಷ್ಟನ್ನ ನೀವು ಫೋಕಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅರೌಂಡ್ ಗೆಟ್ 100ಗಂತೂ 80-90 ಅಂತೂ ತೆಗಿತೀರ. ಓಕೆನಾ ಮಕ್ಕಳ. ಸೊ ಈಸಿಯಾಗಿ ನೋಡ್ತಾ ಹೋಗೋಣ ಸೊ ಯಾವ್ದ್ಯಾವುದು ಇಂಪಾರ್ಟೆಂಟ್ ಅಂತ. ಓಕೆನಾ. ನೆಕ್ಸ್ಟ್ ಸೊ ಫಸ್ಟ್ ಆಗಿದ್ರೆ ಮಕ್ಕಳ, ಅದಕ್ಕಿಂತ ಮುಂಚೆ ನಮ್ಮ ವೇದಾಂತ SLC 10th ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ಕಂಟೆಂಟ್ ಕೂಡ ನಿಮಗೆ ಮಿಸ್ ಆಗಬಾರ್ದು. ಓಕೆನಾ ಮಕ್ಕಳ. ಸೊ ಅದಕ್ಕೋಸ್ಕರ ಆ್ಯಂಡ್ ಈವನ್ ವಾಟ್ಸಪ್ ಚಾನಲಲ್ಲೂ ನೀವು ಹೋಗಿ ಫಾಲೋನ ಮಾಡಿ, ಟೆಲಿಗ್ರಾಮಲ್ಲೂ ಕೂಡ ಆ್ಯಂಡ್ ಇನ್ಸ್ಟಾಗ್ರಾಮ್ ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಲ್ವಾ. ಸೊ ಆ್ಯಸ್ ಯೂಶುವಲ್ ಅದೇ ಥರ ನಮ್ಮ ವೇದಾಂತ SLC 10th ಚಾನಲ್ನ ಕೂಡ ಫಾಲೋ ಮಾಡಿ. ಓಕೆನಾ ಮಕ್ಕಳ. ವೇದಾಂತ ವೈಬ್ಸ್ ಅಂತ ಸ್ನ್ಯಾಪ್ಚಾಟಲ್ಲಿದೆ. ಓಕೆನಾ. ಸೊ ಅದರಲ್ಲೂ ಫಾಲೋನ ಮಾಡಿ ಮಕ್ಕಳ. ಓಕೆ, ಸೊ ಇದ್ರದ್ದು ಎಲ್ಲ ಲಿಂಕ್ಸ್ ಎಲ್ಲಿದೆ ಅಂತಂದರೆ ಮಕ್ಕಳ, ಸೊ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸೊ ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆನಾ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಫಾಲೋ ಆಲ್ ದಿಸ್. ಓಕೆನಾ ಮಕ್ಕಳ. ಸೊ ಹಾಗಿದ್ರೆ ನೋಡ್ತಾ ಹೋಗೋಣ ಸೊ ಏನೇನಿದೆ ಅಂತ. ಸೊ ಫಸ್ಟ್ ಮಕ್ಕಳ ನೋಡೋದಾದರೆ, ಸೊ ದಟ್ ಈಸ್ ದ ಹೈ ವೇಟೇಜ್ ಚಾಪ್ಟರ್ಸ್. ಫಸ್ಟ್ ಬರಬೇಕಾಗಿರೋದು ನಿಮಗೆ ದಿಸ್ ಇಸ್ ದ ಒನ್. ಓಕೆನಾ ಮಕ್ಕಳ. ಸೊ ಅದು ಏನಕ್ಕೆ ಅಂತಂದರೆ, ಬಿಕಾಸ್ 8 ಮಾರ್ಕ್ಸ್ ಇದ್ದೇ ಇದೆ ಅದಕ್ಕೆ. ಓಕೆನಾ. ಸೊ ದಿಸ್ ಇಸ್ ದ ಸ್ಮಾರ್ಟ್ ಪ್ಲಾನ್. ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು 8 ಮಾರ್ಕ್ಸ್ ಯಾವುದಕ್ಕಿದೆ. ಸೊ ದಿಸ್ ಇಸ್ ದ ಹೈ ಸ್ಟ್ರಾಟಜಿ. ಓಕೆನಾ ಮಕ್ಕಳ. ಸೊ 8 ಮಾರ್ಕ್ಸ್ ಇರುವಂಥ ಚಾಪ್ಟರ್ಸ್ನ ಫಸ್ಟ್ ಫೋಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವುದಿದೆ ಅಂತಂದರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಓಕೆ, ಸೊ ಕಾರ್ಬನ್ ಅಂಡ್ ಇಟ್ ಕಾಂಪೌಂಡ್ಸ್ ಎಷ್ಟಿದೆ ಮಕ್ಕಳ, ಸೊ 8 ಮಾರ್ಕ್ಸಿಗಿದೆ. ಓಕೆನಾ. ನೆಕ್ಸ್ಟ್ ಲೈಫ್ ಪ್ರೊಸೆಸ್ 8 ಮಾರ್ಕ್ಸಿಗಿದೆ. ಓಕೆ, ನೆಕ್ಸ್ಟ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ಸಿಗೆ ಎಷ್ಟಿದೆ ಮಕ್ಕಳ, ಸೊ ಟೋಟಲ್ 8. ಎಲೆಕ್ಟ್ರಿಸಿಟಿಗೆ 8 ಮಕ್ಕಳ. ಓಕೆ, ಸೊ ಥಿಂಕ್ ಮಾಡೋಣ.
ಥಿಂಕ್ ಮಾಡೋಣ. ಸೊ ಇದು ಟೋಟಲ್ ನಾವೇನಾದ್ರೂ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಮಕ್ಕಳ, ಸೊ ಇದಿಷ್ಟನ್ನು ಓಕೆ, ಸೊ ಇದಿಷ್ಟನ್ನು ನಾವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮಕ್ಕಳ? ಸೊ 32 ಮಾರ್ಕ್ಸ್ ಇಸ್ ಗ್ಯಾರಂಟಿ. ಓಕೆ, ಸೊ 32 ಮಾರ್ಕ್ಸ್ ನಿಮಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ. ಸೊ 4 ಚಾಪ್ಟರ್ಸ್ ನಿಮಗೆ ಓದಕ್ಕಾಗಲ್ವಾ? ಸೊ ಜಸ್ಟ್ 4 ಚಾಪ್ಟರ್ಸ್ ವಿತ್ ಅ ಡೀಟೇಲ್ಡ್ ವೇ ಅಲ್ಲಿ ಓದಕ್ಕಾಗಲ್ವಾ ಮಕ್ಕಳ? ಓಕೆ, ಸೊ ಅಟ್ಲೀಸ್ಟ್ ನೀವು 2 ಮಂತ್ಸ್ ತಗೊಂಡ್ರಿ ಅಂತಂದ್ರೂ ಕೂಡ ಈಸಿಯಾಗಿ ಈ 4 ಚಾಪ್ಟರ್ಸ್ನ ನೀವು ಫುಲ್ಲಿ ತರೋ ಟೆಕ್ಸ್ಟ್ ಬುಕ್ ವಿತ್ ನೀವು ಏನೇ ಒಂದೊಂದು ಲೈನ್ಸ್ ಕೂಡ ನೀವು ಈಸಿಯಾಗಿ ಓದ್ಬೋದು. ಸೊ ಅವಾಗ ಟೋಟಲ್ ನಿಮಗೆ 30 ಮಾರ್ಕ್ಸ್ ಇಸ್ ಪಕ್ಕ ಮಕ್ಕಳ, ಫಿಕ್ಸ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಪಕ್ಕ, ದಟ್ ಈಸ್ ಫಿಕ್ಸ್ಡ್. ಓಕೆ, ಸೊ ನೆಕ್ಸ್ಟ್ ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಅಂತಂದ್ರೆ ಮಕ್ಕಳ, ಓಕೆನಾ? ಸೊ ಫಸ್ಟು ರೀಡ್ ಟೆಕ್ಸ್ಟ್ ಬುಕ್ ತರೋಲಿ ಮಕ್ಕಳ. ಓಕೆ, ಸೊ ಟೆಕ್ಸ್ಟ್ ಬುಕ್ನ ನೀವು ಏನು ಮಾಡಬೇಕು ಅಂತಂದ್ರೆ ಫುಲ್ ಒಂದೊಂದು ಲೈನು ಕೂಡ ಬಿಡಬಾರ್ದು. ಯಾಕಂತಂದ್ರೆ ಸೊ 32 ಮಾರ್ಕ್ಸ್ ಈಚ್ ಕೊಡ್ತಿದ್ದೀವಿ ಅಂತಂದ್ರೆ ಇದರಲ್ಲಿ 1 ಮಾರ್ಕ್ಸ್ ಹೇಳ್ತಾರೆ, 2 ಮಾರ್ಕ್ಸ್ ಹೇಳ್ತಾರೆ ಅಂತಂದ್ರೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ. ಸೊ ಆ ವಿಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ ಮಕ್ಕಳ. ಓಕೆ, ಸೊ ಅದರಲ್ಲಿ ನಾವು ಯಾಕಂತಂದ್ರೆ ಒಂದೊಂದು ಮಾರ್ಕ್ಸಿಗೆ ನಾವು ನೀಟಾಗಿ ಓದಿರ್ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟೆಕ್ಸ್ಟ್ ಬುಕ್ನ ತರೋಗಿ ಓದ್ತೀವಿ. ಓಕೆನಾ ಮಕ್ಕಳ? ನೆಕ್ಸ್ಟ್ ಅದರಲ್ಲಿ ಇರುವಂಥ ಪ್ರಾಕ್ಟೀಸ್ ಅಂದರೆ ಡಯಾಗ್ರಾಮ್ಸ್ ಏನಿರುತ್ತೆ ಅದನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ, ಯಾವುದೇ ಡಯಾಗ್ರಾಮ್ ಕೊಟ್ಟರು ಕೂಡ ಮಕ್ಕಳ, ಸೊ ಯಾವುದೇ ಡಯಾಗ್ರಾಮ್ ಕೊಟ್ಟರು ಕೂಡ 2 to 3 ಮಿನಿಟ್ಸ್ ಅಲ್ಲಿ ನಾವು ಬಿಡಿಸೋ ಥರ ಇರಬೇಕು. ಓಕೆನಾ? ಸೊ ಆ ಲೆವೆಲ್ಗೆ ನಾವು ಪ್ರಾಕ್ಟೀಸ್ನ ಮಾಡಿರ್ಬೇಕು. ಆ್ಯಂಡ್ ಲರ್ನ್ ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕೂಡ ಮಕ್ಕಳು. ಯಾಕಂತಂದ್ರೆ ಅದರಲ್ಲಿ ಡೈರೆಕ್ಟ್ ಆಗಿ ನೀವು ಏನಾದ್ರು ಕರೆಕ್ಟಾಗಿ ಡೆಫಿನೇಷನ್ ಬರ್ದಿದ್ರಿ ಅಂತಂದ್ರೆ ಈಸಿಯಾಗಿ ನಿಮ್ಗೆ ಏನು ಮಾಡ್ತಾರೆ ಅಂತಂದ್ರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಇತ್ತು ಅಂತಂದ್ರೆ ಅಲಾಟ್ ಮಾಡ್ತಾರೆ. ಓಕೆನಾ ಮಕ್ಕಳು? ಆ್ಯಂಡ್ ಫಾರ್ಮುಲಾಸ್, ಓಕೆ, ಸೊ ಫಿಸಿಕ್ಸಲ್ಲಿ ಆಗಿರ್ಬೋದು, ಓಕೆ, ಸೊ ಮ್ಯಾಥ್ಸಲ್ಲೆಲ್ಲ ನಿಮಗೆ ಬಂದೇ ಬರುತ್ತೆ. ಫಾರ್ಮುಲಾಸ್ ಎಲ್ಲ ನೀವು ಇದೇ ಥರ ಫಾರ್ಮುಲಾ ಬರೆದ್ಬಿಟ್ಟು ಬಾಕ್ಸ್ ಹಾಕೋ ಥರ ಇರಬೇಕು. ಓಕೆನಾ ಮಕ್ಕಳ? ನೆಕ್ಸ್ಟ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಈ ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ್ದು ಕ್ವಶನ್ಸ್ ಬಂದಿರುತ್ತೆ ಸೊ ಅದನ್ನ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಸಾಲ್ವ್ ಮಾಡ್ತೀರಾ. ಓಕೆನಾ ಮಕ್ಕಳ? ಸಾಲ್ವ್ ಮಾಡ್ತೀರಾ. ಸೊ ಅವಾಗ ನಿಮಗೆ ಗ್ಯಾರಂಟಿ ನಿಮಗೆ ಏನಾಗುತ್ತೆ ಅಂತಂದ್ರೆ 32 ಮಾರ್ಕ್ಸ್ ಇಸ್ ಫಿಕ್ಸ್ಡ್. ಓಕೆನಾ ಮಕ್ಕಳ? ಸೊ 32 ಮಾರ್ಕ್ಸ್ ಇಸ್ ಫಿಕ್ಸ್ಡ್. ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿಗೆ ಬಂದ್ವಿ ಅಂತಂದ್ರೆ ಮಕ್ಕಳ, ಓಕೆ, ಸೆಕೆಂಡ್ ಪ್ರಿಯಾರಿಟಿಗೆ ಬಂದ್ವಿ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಇದೆ ಮ್ಯಾಮ್ ಅಂತಂದ್ರೆ ಸೆಕೆಂಡ್ ಪ್ರಿಯಾರಿಟಿ ಇರೋ ಚಾಪ್ಟರ್ಸ್ಗೆ ಮಕ್ಕಳ ವಿಲ್ ಗೋ ಫಾರ್ ದ 7 ಮಾರ್ಕ್ಸ್ ಇರೋ ಚಾಪ್ಟರ್ಸ್ಗೆ. ಓಕೆನಾ? ಸೊ ವಿಲ್ ಗೋ ಫಾರ್ ದ 7 ಮಾರ್ಕ್ಸ್ ಇರೋ ಚಾಪ್ಟರ್ಸ್ಗೆ. ಇದರಲ್ಲಿ ಎಷ್ಟಿದೆ ಮಕ್ಕಳ ಚಾಪ್ಟರ್ಸು? ಸೊ ಇದರಲ್ಲಿ ಎಷ್ಟಿದೆ ಚಾಪ್ಟರ್ಸು? ಇಟ್ ವಿಲ್ ಹ್ಯಾವಿಂಗ್ ಜಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆನಾ ಮಕ್ಕಳ? 7 ಮಾರ್ಕ್ಸ್. ನೆಕ್ಸ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಓಕೆನಾ ಮಕ್ಕಳ? ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ಗೂ 7 ಮಾರ್ಕ್ಸ್ ಇದೆ. ಟೋಟಲ್ ಎಷ್ಟಾಯ್ತು ಮಕ್ಕಳ? ಟೋಟಲ್ ಎಷ್ಟಾಯ್ತು? ಸೊ ಟೋಟಲ್ ನಮಗೆ 14 ಮಾರ್ಕ್ಸ್ ಇದರಿಂದನೇ ಬಂತು. ಓಕೆನಾ? ಸೊ ಆ 4 ಚಾಪ್ಟರ್ಸ್ ಬೇಕಿದ್ರೆ ನೀವು 2 ಮಂತ್ಸಲ್ಲಿ ಮುಗಿಸಿದ್ರು ಕೂಡ ಓಕೆ, ಅಟ್ಲೀಸ್ಟ್ ನಿಧಾನಕ್ಕೆ ಒಂದೊಂದು ಕಾನ್ಸೆಪ್ಟ್ಸೇ ಕಲಿತಾ ಬಂದು 32 ಮಾರ್ಕ್ಸ್ ಆಲ್ರೆಡಿ ನಿಮ್ಮ ಜಾಬಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ 2 ಚಾಪ್ಟರ್ಸ್ ಕೂಡ ಈಸಿಯಾಗಿ ನೀವು ಓದ್ಬೋದಲ್ವಾ ಮಕ್ಕಳ? ಸೊ ಈಸಿಯಾಗಿ ಒಂದೊಂದು 5 ಡೇಸಿಗೆ ಅಂತ ಇಟ್ಟರು ಕೂಡ ನೀವು ಓಕೆ, ಸೊ 10 ಡೇಸ್ ಪ್ಲಾನ್ ಮಾಡಿಕೊಂಡ್ರು ಇದಕ್ಕೂ ಕೂಡ. ಓಕೆನಾ ಮಕ್ಕಳ? ಸೊ 10 ಡೇಸ್ನ ನೀವು ಪ್ಲಾನ್ ಮಾಡ್ತೀರಾ ಫಾರ್ ಈಚ್ 5 ಡೇಸ್ ಪ್ಲಾನ್ ಮಾಡಿದ್ರು ಕೂಡ ಓಕೆ, ಸೊ ಈಸಿಯಾಗಿ 10 ಡೇಸಲ್ಲಿ ನೀವು ಇದನ್ನ ಮುಗಿಸ್ಬೋದು. ಈಚ್ 1 ಅವರ್ ಡೈಲಿ ಕೊಟ್ಟರು ಕೂಡ ನೀವು ಈಸಿಯಾಗಿ ಇದನ್ನ ಮುಗಿಸ್ಬೋದು. ಓಕೆನಾ ಮಕ್ಕಳ? ಅವಾಗ ನಿಮಗೆ ಎಷ್ಟು ಜಾಬಲ್ಲಿ ಆಲ್ರೆಡಿ ಇರುತ್ತೆ? 14 ಮಾರ್ಕ್ಸ್. ಓಕೆನಾ ಮಕ್ಕಳ? ಸೊ ಈಸಿಯಾಗಿ ಎಷ್ಟಿರುತ್ತೆ ನಿಮ್ಮ ಜಾಬಲ್ಲಿ ಆಲ್ರೆಡಿ? ಸೊ 14 ಮಾರ್ಕ್ಸ್ ಇನ್ ಯುವರ್ ಹ್ಯಾಂಡ್. ಓಕೆನಾ ಮಕ್ಕಳ? ಸೊ 14 ಮಾರ್ಕ್ಸು ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಬಟ್ ಆಲ್ರೆಡಿ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ತೀರಲ್ವಾ ಮಕ್ಕಳ? ಸೊ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರುವಂಥ ಚಾಪ್ಟರ್ಸಿಗೆ. ಸೊ ಟೋಟಲ್ ಆಗಿದ್ರೆ ಎಷ್ಟಾಯ್ತು ಮಕ್ಕಳ? ಸೊ ಟೋಟಲ್ ಎಷ್ಟಾಯ್ತು ಹೇಳಿ? 32 ಮತ್ತೆ 14. ಸೊ ಎಷ್ಟಾಯ್ತು ಟೋಟಲ್? ನೀವು ಆಲ್ರೆಡಿ ಎಷ್ಟಕ್ಕೆ ಪ್ರಿಪೇರ್ ಆಗಿದ್ದೀರಾ ಮಕ್ಕಳ? ಇಟ್ಸ್ ಆಲ್ ಅಬೌಟ್ ದ 46 ಮಾರ್ಕ್ಸ್ ಆಲ್ರೆಡಿ ನಿಮ್ಮ ಜಾಬಲ್ಲಿ ಇದೆ. ಸೊ 46 ಮಾರ್ಕ್ಸ್. ಓಕೆನಾ ಮಕ್ಕಳ? ಸೊ 46 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಏನು ಕೇಳಿದ್ರು ಬರೆಯೋ ಥರ ಇರ್ಬೇಕು ನೀವು. ಓಕೆನಾ ಮಕ್ಕಳ? ಸೊ 46 ಮಾರ್ಕ್ಸ್ ಪಕ್ಕ ಅಲ್ವಾ? ನಿಮಗೆ ಸಿಕ್ಕೇ ಸಿಗುತ್ತೆ, ಆಲ್ರೆಡಿ ನಿಮ್ಮ ಜಾಬಲ್ಲಿ ಇದೆ. ಓಕೆ, ಪಾಸ್ ಅಂತೂ ಗ್ಯಾರಂಟಿ ಆಗ್ತೀರಾ. ಓಕೆನಾ ಮಕ್ಕಳ? ನೆಕ್ಸ್ಟ್ ಬಟ್ ಇದರಲ್ಲಿ ನಾವು ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಅಂತಂದ್ರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ ಫೋಕಸ್ ಆನ್ ದ ರಿಯಾಕ್ಷನ್ಸ್ ಅಂಡ್ ಪ್ರಾಪರ್ಟೀಸ್ ಮಕ್ಕಳ. ಓಕೆ, ಸೊ ಮೆಟಲ್ಸ್ ಅಥವಾ ಕೆಮಿಸ್ಟ್ರಿ ನಾವು ನೋಡ್ತಾ ಹೋಗ್ತೀವಿ ಅಂತಂದ್ರೆ ಮೇನ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರೋದು ರಿಯಾಕ್ಷನ್ಸ್ ಮೇಲೆ, ಮತ್ತೆ ಅದ್ರದ್ದು ಏನಾದರೂ ಪ್ರಾಪರ್ಟೀಸ್ ಇತ್ತು ಅಂತಲ್ವಾ ಮಕ್ಕಳ? ಸೊ ಅದ್ರ ಮೇಲೆ ನೀವು
ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಕ್ಟೀಸ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ಸ್ ಅಲ್ವಾ ಮಕ್ಕಳ. ಸೊ 5 ಮಾರ್ಕ್ಸಿಗೆ ನಿಮಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಡಯಾಗ್ರಾಮ್ಸ್ ಓಕೆನಾ ಮಕ್ಕಳ. ಸೊ ಡಯಾಗ್ರಾಮ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲರ್ನ್ ಡಿಫ್ರೆನ್ಸಸ್. ಏನು ಡಿಫ್ರೆನ್ಸಸ್ ಇತ್ತು ಅಂತ ಮಕ್ಕಳು ಅದು ತುಂಬಾ ಚಾನ್ಸಸ್ ಇರುತ್ತೆ ಕೇಳೋದು. ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಡಿಫ್ರೆನ್ಸಸ್ ಕೇಳೋ ಚಾನ್ಸಸ್ ಇರುತ್ತೆ, ಅದನ್ನ ಕಲ್ತಿರ್ಬೇಕು. ಅಂಡ್ ಅದ್ರ ಮೇಲೆ ಅಪ್ಲಿಕೇಶನ್ಸ್, ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೀವು ಅಪ್ಲಿಕೇಶನ್ಸ್ನ ಕಲ್ತಿರ್ಬೇಕು ಮಕ್ಕಳ. ಓಕೆ. ಸೊ ಏನಕ್ಕೆ ಅಂತ ಅದನ್ನು ನೋಡೋಣ. ಓಕೆ, ಒಂದೊಂದು ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡೋಣ ಮಕ್ಕಳ. ಬಟ್ ಇಷ್ಟು ನೀವು ಪ್ರಾಕ್ಟೀಸ್ ಆಯ್ತು ಅಂತಂದ್ರೆ ಯು ವಿಲ್ ಗೆಟ್ ಅರೌಂಡ್ ಎಷ್ಟು ಮಕ್ಕಳ 46 ನಿಮ್ಮ ಕೈಯಲ್ಲಿ ಆಲ್ರೆಡಿ. ಓಕೆ. ಸೊ ಯಾರು ಏನು ಕೇಳಂಗೆ ಇಲ್ಲ, 46 ನಿಮ್ಮ ಜೋಬಲ್ಲಿ ಆಲ್ರೆಡಿ ಇರುತ್ತೆ. ಓಕೆ, ಕ್ಲಿಯರಾ. ನೆಕ್ಸ್ಟ್ ಥರ್ಡಿಗೆ ಹೋಗೋಣ ಮಕ್ಕಳ. ಸೊ ಥರ್ಡ್ ಪ್ರಿಯಾರಿಟಿ. ಓಕೆ, ಸೊ ಥರ್ಡ್ ಪ್ರಿಯಾರಿಟಿ ಚಾಪ್ಟರ್ಸ್ ವೈಸಿಗೆ ತಗೊಂಡ್ವಿ ಅಂತಂದ್ರೆ ಮಕ್ಕಳ, ಸೊ ಇಟ್ಸ್ ಆಲ್ ಅಬೌಟ್ ದ ಯಾವ ಚಾಪ್ಟರ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಅಂತಂದ್ರೆ ಮಕ್ಕಳ, ಸೊ ಫಾರ್ 6 ಮಾರ್ಕ್ಸ್. ಓಕೆ, ಸೊ 6 ಮಾರ್ಕ್ಸ್ಗೆ ನಾವು ನೋಡ್ತಾ ಹೋಗ್ತೀವಿ. 6 ಮಾರ್ಕ್ಸ್ ಅಲ್ಲಿ ಯಾವುದೇ ಚಾಪ್ಟರ್ಸ್ ಇದೆ ಮಕ್ಕಳ ನೋಡೋಣವಾ. ಸೊ ಫಸ್ಟ್ ಯಾವ್ದಿತ್ತು, ದಟ್ ಈಸ್ ದ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಫಾರ್ 6 ಮಾರ್ಕ್ಸ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕೂಡ ಎಷ್ಟಕ್ಕಿದೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ 6 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೂಡ 6 ಮಾರ್ಕ್ಸಿಗಿದೆ. ಓಕೆನಾ ಮಕ್ಕಳ. ಸೊ ಇದಕ್ಕೆ ನೀವು ಅಟ್ಲೀಸ್ಟ್ ಒಂದು 20 ಡೇಸ್ ಟೈಮ್ ತಗೊಳ್ಳೋಣ. ಓಕೆ, ಸೊ ವಿ ಕ್ಯಾನ್ ಟೇಕ್ ಅಟ್ಲೀಸ್ಟ್ 20 ಡೇಸ್ ಟೈಮ್ ತಗೊಳ್ಳೋಣ. ಓಕೆ, ಅಥವಾ 21 ಡೇಸ್. ಓಕೆ, ಓಕೆನಾ ಮಕ್ಕಳ. ಸೊ ಏನ್ ಮಾಡೋಣ ಅಂತಂದ್ರೆ ವಿ ವಿಲ್ ಗೋಯಿಂಗ್ ಟು ಕೀಪ್ ಇಟ್ ಫಾರ್ ಈಚ್ ಡೇ. ನೀವು ನಿಧಾನಕ್ಕೆ ಓದಿ ಮಕ್ಕಳ, ಪರವಾಗಿಲ್ಲ. ಓಕೆನಾ. ಸೊ ಈಚ್ ಕಾನ್ಸೆಪ್ಟ್ ನಿಧಾನಕ್ಕೆ ಹೋಗೋಣ. ಓಕೆನಾ. ಸೊ ನಾವೇನ್ ಮಾಡೋಣ ಅಂತಂದ್ರೆ 7 ಡೇಸಿಗೆ 1 ಚಾಪ್ಟರ್, 7 ಡೇಸಿಗೆ 1 ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 7 ಡೇಸಿಗೆ 1 ಚಾಪ್ಟರ್ ಮಕ್ಕಳ. ಓಕೆನಾ. ನೆಕ್ಸ್ಟ್ ಇನ್ನೊಂದು 7 ಡೇಸಿಗೆ ಇನ್ನೊಂದು ಚಾಪ್ಟರ್, ಸೆಕೆಂಡ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಇನ್ನೊಂದು ಡೇಗೆ 3rd ಚಾಪ್ಟರ್. ಫಿನಿಶ್ಡಾ. ಸೊ ಫಿನಿಶ್ಡ್ ಆಯ್ತಲ್ವಾ. ಸೊ 3 ಚಾಪ್ಟರ್ಸ್ ಕೂಡ ಫಿನಿಶ್ ಆಯ್ತು 21 ಡೇಸ್ ಇಟ್ಕೊಂಡು. ಸೊ ಅದರಲ್ಲಿ ಎಷ್ಟಿಟ್ವಿ 10 ಡೇಸ್. ಸೊ ಟೋಟಲ್ ಆಗಿ 1 ಮಂತ್ ಸೇರಿಸಿದ್ವಿ ಅಂತಂದ್ರೆ ವಿ ಕ್ಯಾನ್ ಗೋ ಫಾರ್ ದ ಇದಿಷ್ಟು ಮುಗಿಸಿರ್ತೀವಿ ಅಲ್ವಾ ಮಕ್ಕಳ. ಸೊ ಇದಿಷ್ಟು ಮುಗಿಸಿದ್ಮೇಲೆ ಅಟ್ಮೋಸ್ಟ್ ಅಲ್ಲಿ ನೀವು 2 ಮಂತ್ಸ್ ಅಲ್ಲಿ ಮಕ್ಕಳ ಕ್ಲಿಯರ್ ಆಗಿ ಅಟ್ಲೀಸ್ಟ್ ಒಂದು 1 hour ಡೈಲಿ ಟೈಮ್ ಕೊಟ್ವಿ ಅಂತಂದ್ರೆ ಮಕ್ಕಳ, ಸೊ ವಿ ಕ್ಯಾನ್ ಕ್ಲಿಯರ್ ದಟ್ ಒನ್. ಈಗ ಈ 3 ಇಂದ ಮಕ್ಕಳ 21 ಡೇಸ್ ಇಂದ ಎಷ್ಟು ಸಿಗುತ್ತೆ ನಿಮಗೆ, ಟೋಟಲ್ ಆಗಿ 18 ಮಾರ್ಕ್ಸ್. ಎಷ್ಟು ಮಕ್ಕಳ, ಸೊ 18 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಕನ್ಫರ್ಮ್ 18 ಮಾರ್ಕ್ಸ್ ಇಸ್ ಕನ್ಫರ್ಮ್, ಫಿಕ್ಸ್ಡ್, ಪಕ್ಕ ಬಂದೇ ಬರುತ್ತೆ. ನೀವು ತರೋ ಆಗಿ ನಾನು ಫಸ್ಟ್ ಏನು 8 ಮಾರ್ಕ್ಸ್ಗೆ ಸ್ಟ್ರಾಟಜಿ ಹೇಳಿದ್ದೇನಲ್ವಾ ಮಕ್ಕ, ಬುಕ್ ಫುಲ್ ಟೆಕ್ಸ್ಟ್ ಬುಕ್ನ ತರೋಗಿ ಕಲ್ತಿರ್ತೀರಾ, ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿರ್ತೀರಾ, ಈಕ್ವೇಷನ್ಸ್ನ ಪ್ರಾಕ್ಟೀಸ್ ಮಾಡಿರ್ತೀರಾ ಅಲ್ವಾ ಮಕ್ಕಳ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದ್ರ ಮೇಲೆ ಸಾಲ್ವ್ ಮಾಡಿರ್ಬೇಕು. ಓಕೆ, ಕ್ಲಿಯರ್ ಮಕ್ಕಳ. ಸೊ 18 ಮಾರ್ಕ್ಸ್ ಕೂಡ ಫಿಕ್ಸ್ಡ್. ಈಗ ಟೋಟಲ್ ಆಗಿ ಓಕೆನಾ ಮಕ್ಕಳ. ಸೊ ಟೋಟಲ್ ಆಗಿ ನಾವು ನೋಡೋದಿದ್ರೆ ಓಕೆ, ಸೊ ಫಸ್ಟ್ ಪ್ರಿಯಾರಿಟಿಯಿಂದ ಸೆಕೆಂಡ್ ಪ್ರಿಯಾರಿಟಿ, 3rd ಪ್ರಿಯಾರಿಟಿಯಿಂದ ನೋಡ್ತಾ ಬಂದ್ವಿ ಅಂತಂದ್ರೆ ಮಕ್ಕಳ, ಸೊ ಟೋಟಲ್ ಆಗಿ ನಿಮಗೆ ರನ್ನಿಂಗ್ ಅಲ್ಲಿ ಆಲ್ರೆಡಿ ಎಷ್ಟು ಸಿಗುತ್ತೆ ಮಕ್ಕಳ, ಸೊ ಇಟ್ಸ್ ಆಲ್ ಅಬೌಟ್ ದ 64. ಓಕೆನಾ ಮಕ್ಕಳ. ಸೊ ಎಷ್ಟು ಸಿಗುತ್ತೆ ನಿಮಗೆ, ಆಲ್ರೆಡಿ 64 ಮಾರ್ಕ್ಸ್ ಈಸ್ ಫಿಕ್ಸ್ಡ್. ಇಷ್ಟು ತರೋ ಆಗಿ ನೀವು ನಿಧಾನ ಕಲ್ತ್ರು ಕೂಡ ಸೊ 64 ಮಾರ್ಕ್ಸ್ ಇಸ್ ಫಿಕ್ಸ್ಡ್. ಓಕೆ, ಸೊ ಸೈನ್ಸಿಗೆ ಯಾರಾದ್ರೂ ಕಷ್ಟ ಆಗ್ತಿದೆ ಅಂತಂದ್ರೆ ನೀವು ಇಷ್ಟನ್ನ ಮಾತ್ರ ನೋಡ್ಕೊಂಡ್ರೆ ಆಯ್ತು ಮಕ್ಕಳ. ಸೊ ಫಸ್ಟ್ ಯಾವ್ದನ್ನ ನೋಡಿದ್ವಿ, ಸೊ ಫಸ್ಟ್ ಇದರಲ್ಲಿ 3 ಚಾಪ್ಟರ್ಸ್ ಇದೆಯಾ ಮಕ್ಕಳ. ಸೊ ಇದ್ರಲ್ಲಿ ಜಸ್ಟ್ 2 ಚಾಪ್ಟರ್ಸ್, ಇದರಲ್ಲಿ ಅಗೇನ್ 4 ಚಾಪ್ಟರ್ಸ್. ಓಕೆನಾ ಮಕ್ಕಳ. ಸೊ ಎಷ್ಟಾಯ್ತು, ಜಸ್ಟ್ 9 ಚಾಪ್ಟರ್ಸ್ ಅಲ್ಲಿ ನೀವು ಎಷ್ಟು ತಗೋಬಹುದು. ಓಕೆ, ಸೊ ಜಸ್ಟ್ 9 ಚಾಪ್ಟರ್ಸ್ ಅಲ್ಲಿ 64 ಮಾರ್ಕ್ಸ್ ಆಲ್ರೆಡಿ ಹ್ಯಾಂಡ್ ಇನ್. ಓಕೆನಾ ಮಕ್ಕಳ. ಬಟ್ ಅದರಲ್ಲೂ ಬಿಡೋಣ ನಾವು ಬೇಕಿದ್ರೆ 1 or 2 ಮಾರ್ಕ್ಸ್ ಯಾವ್ದಾದ್ರು 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಹೋಯ್ತಾ, ಅಥವಾ ನಿಮ್ಗೆ ಯಾವ್ದಾದ್ರು ಡಯಾಗ್ರಾಮ್ಸ್ ಅಲ್ಲಿ ಒಂದು ಲೇಬಲ್ ಏನಾದ್ರು ಮಿಸ್ ಆಯ್ತಾ, ಓಕೆ, ವಿ ಕ್ಯಾನ್ ಕೀಪ್ ಇಟ್ ಫಾರ್ ಜಸ್ಟ್ 60 ಅಲ್ವಾ. ಸೊ 60 ಇಟ್ಟರು ಕೂಡ ಮಕ್ಕಳ, ಸೊ ಕ್ಲಿಯರ್ ಆಗಿ ನಿಮಗೆ ಆಲ್ಮೋಸ್ಟ್ ಏನಾಗಿರುತ್ತೆ 60 ಮಾರ್ಕ್ಸ್ ಹ್ಯಾಂಡ್ ಇನ್ ಪಕ್ಕ. ಓಕೆನಾ ಮಕ್ಕಳ. ಸೊ 60 ಅಂತೂ ಪಕ್ಕ ಬಂದೇ ಬರುತ್ತೆ. ಓಕೆನಾ, ಕ್ಲಿಯರಾ. ಸೊ ಅದರಲ್ಲಿ ಮಕ್ಕಳ ನೋಡೋದಾದ್ರೆ ನೆಕ್ಸ್ಟ್ ಈಗ ಸೊ ಪ್ರಿಯಾರಿಟಿ ವೈಸ್ ಇದು ನಿಮ್ಮ ಟೇಬಲ್ ಮೇಲೆ ಇರಲಿ. ಓಕೆ, ಸೊ ಫಸ್ಟ್ ಪ್ರಿಯಾರಿಟಿ ಯಾರಿಗಾದ್ರೂ ಕಷ್ಟ ಆಗ್ತಿದೆ ಸೈನ್ಸು ಅಂತಂದ್ರೆ ಮಕ್ಕಳ, ಸೊ ನೀವು ಈ ಪ್ರಿಯಾರಿಟಿ ವೈಸ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಯು ವಿಲ್ ಗೆಟ್. ಸೊ ಫಸ್ಟ್ 4 ಚಾಪ್ಟರ್ಸ್ನ ಬೇಗ ಮುಗಿಸ್ಕೋತೀರಾ. ಓಕೆನಾ ಮಕ್ಕಳ. ನೆಕ್ಸ್ಟ್ 2
ಅಂದರೆ 7 ಇರುವಂಥ ವೇಟೇಜ್ ಮಾರ್ಕ್ಸ್ನ 2 ಇರೋದು ಮಕ್ಕಳ. ಓಕೆ, ಈಸಿಯಾಗಿ ಮುಗಿಸ್ಕೋತೀರಾ. ನೆಕ್ಸ್ಟ್ ಈ 3 ಚಾಪ್ಟರ್ಸ್ನ ನೀವು ನಿಧಾನಕ್ಕೆ, ನಾವು ಟೈಮ್ ಕೊಟ್ಟಿದ್ದೀನಲ್ವಾ, ಸೊ ಈಸಿಯಾಗಿ ನೀವು ಡಿವೈಡ್ ಮಾಡ್ಕೊಂಡ್ರೆ ಸಾಕು. ಓಕೆನಾ, 7 ಡೇಸ್, 1 ವೀಕಲ್ಲಿ ನೀವು 1 ಅವರ್ ಕೊಟ್ಟರೆ ಅಂತಂದ್ರೆ ಮಕ್ಕಳ, ಸೊ ಈಸಿಯಾಗಿ ಮುಗಿಯುತ್ತೆ. ನೀವು ಎಂಜಾಯ್ ಕೂಡ ಮಾಡ್ತಿರ್ತೀರಾ. ಅದ್ರ ಜೊತೆ ಸಿಲೆಬಸ್ಸಲ್ಲಿ ನೀವು ಎಷ್ಟು ಕವರ್ ಮಾಡಿರ್ತೀರಾ ಮಕ್ಕಳ? 64 ಮಾರ್ಕ್ಸ್. ಓಕೆನಾ, ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಮಕ್ಕಳ. ಓಕೆ, ಜಸ್ಟ್ 9 ಚಾಪ್ಟರ್ಸ್ ಇಂದ ಯು ವಿಲ್ ಗೆಟ್ ಅರೌಂಡ್ 64 ಮಾರ್ಕ್ಸ್. ಪಕ್ಕ ಬಂದೇ ಬರುತ್ತೆ ಮಕ್ಕಳ. ಓಕೆನಾ, ಸೊ ಬಟ್ ಯು ಶುಡ್ ಟರೋ ವಿತ್ ದಿಸ್ ಆಲ್. ಓಕೆನಾ ಮಕ್ಕಳ, ಸೊ ಎಲ್ಲ ಗೊತ್ತಿರಬೇಕು ಇದರಲ್ಲಿ ನಿಮಗೆ. ಓಕೆ, ಕಂಪ್ಲೀಟ್. ಓಕೆ, ಇದರಲ್ಲಿ ಏನೋ 1 ಮಾರ್ಕ್ಸಿಗೆ ಅಥವಾ 2 to 3 ಮಾರ್ಕ್ಸಿಗೆ ಮಿಸ್ ಆಯಿತು ಅಂತಂದರೆ ಓಕೆ, ಬಟ್ ಅರೌಂಡ್ ನಿಮಗೆ ಏನಾಗಿರುತ್ತೆ ಮಕ್ಕಳ? 60 ಮಾರ್ಕ್ಸ್ ಅಂತೂ ಫಿಕ್ಸ್ಡ್ ನಿಮ್ಮ ಜೇಬಲ್ ಆಲ್ರೆಡಿ ಇದ್ದೇ ಇರುತ್ತೆ. ಓಕೆನಾ, ಕ್ಲಿಯರಾ? ಸೊ ಈ ವಿಡಿಯೋ ನೋಡಿದ್ರೆ ಅಂತಂದ್ರೆ ಮಕ್ಕಳ ನಿಮಗೆ ಒಂದು ಸ್ವಲ್ಪ ರಿಲೀಫ್ ಆಗಿರುತ್ತೆ. ಯಾಕಂತಂದ್ರೆ ಇಷ್ಟು ಚಾಪ್ಟರ್ಸ್ನ ನಾವು ಈಸಿಯಾಗಿ 60 ಮಾರ್ಕ್ಸಿಗೆ, ಅಂದರೆ 64 ಬರುತ್ತೆ ಮಕ್ಕಳು ಟೋಟಲ್ ಆಗಿ. ಬಟ್ ಒಂದೊಂದು ಮಾರ್ಕ್ಸಿಗೆ ಎಲ್ಲರೂ ಮಿಸ್ ಆಗಿ ಬಿಟ್ವಿ ಅಂತಂದ್ರೂ ಕೂಡ, ಗೊತ್ತಾಗ್ಲಿಲ್ಲ ಮ್ಯಾಮ್ ಅಂತಂದ್ರೂ ಕೂಡ 60 ಮಾರ್ಕ್ಸ್ ಇಸ್ ಫಿಕ್ಸ್ಡ್ ಮಕ್ಕಳ. ಓಕೆನಾ, ಸೊ ಗೊತ್ತಾಯ್ತಾ? ಸೊ ಇಷ್ಟರ ಏನಾದ್ರು ನಾವು ಸ್ಟ್ರಾಟಜಿ ಮಾಡಿ ಓದಿದ್ವಿ ಅಂತಂದ್ರೆ ಮಕ್ಕಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ವೇಟೇಜ್ ಚಾಪ್ಟರ್ಸ್ನ ಫಸ್ಟ್ ನೋಡ್ಕೋಬೇಕು ಮಕ್ಕಳ. ಓಕೆ, ಸೊ ಏನೇ ಸ್ಟಡಿ ಮಾಡೋಕ್ಕಿಂತ ಮುಂಚೆ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ, ಸೊ ಏನಾದರೂ ಮಕ್ಕಳ ನೀವು ಏನಾದರೂ ಸ್ಟಾರ್ಟಿಂಗ್ ಮಧ್ಯದಲ್ಲೇ ಬಿಟ್ಟು ಹೋಗ್ತಿದ್ರೆ ಅಂತಂದ್ರೆ ನಿಮಗೇನು ಗೊತ್ತಾಗಿರಲ್ಲ. ಓಕೆ, ಸೊ ಫುಲ್ ಎಂಡ್ ತನಕ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಓಕೆ ಮಕ್ಕಳ, ಸೊ ಫುಲ್ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಅವ್ರಿಗೂ ಕೂಡ. ಸೊ ನಿಮಗೂ ಕಷ್ಟ ಆಗ್ತಿತ್ತು, ಏನಾದರೂ ಅವ್ರಿಗೂ ಕಷ್ಟ ಆಗ್ತಿತ್ತು ಅಂದರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ ಮಕ್ಕಳ, ಸೊ ಇದೇ ಥರ ನೆಕ್ಸ್ಟ್ ನಾವು ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ವೇಟೇಜ್ ಅಂದರೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಸೊ ಅನಾಲಿಸಿಸ್ ಥರ ಕೇಳ್ತಾರೆ, ಡಿಫಿಕಲ್ಟಿ ವೈಸಲ್ಲಿ ಕೇಳ್ತಾರೆ, ಎಷ್ಟು ಪರ್ಸೆಂಟೇಜ್ ಕೇಳ್ಬೋದು ಅನ್ನೋದು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಅದು ಕ್ಲಾರಿಟಿ ಇದ್ದರೆ ಮಕ್ಕಳ ನಾವು ಅಂದರೆ ರೀಡ್ ಮಾಡೋದು, ಅಂದರೆ ಓದ್ಕೊಳ್ಳೋದು ಒಂದು ವೇ ಚೇಂಜ್ ಆಗುತ್ತೆ. ಓಕೆನಾ ಮಕ್ಕಳ, ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಸೊ ಇದರಲ್ಲೂ ಕೂಡ ನೀವು ಅಷ್ಟೇ. ಸೊ ಈ 4 ಚಾಪ್ಟರ್ಸ್ನ ವೆರಿ ಡೆಪ್ತ್ ಆಗಿ ಓದ್ಬೋದು. ಸೊ ಇದು ಕೂಡ ವೆರಿ ಡೆಪ್ತ್. ಓಕೆ, ಇದನ್ನು ನೀವು ಆಲ್ಮೋಸ್ಟ್ ಈ ಚಾಪ್ಟರ್ಸ್ನು ಕೂಡ ವೆರಿ ಇಂಪಾರ್ಟೆಂಟ್ ಅಲ್ಲಿ ಓದಿದ್ರೆ ಸಾಕು. ಬಟ್ ನೆಕ್ಸ್ಟ್ ಬರೋದೆಲ್ಲ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರು ಕೂಡ ಈಸಿಯಾಗಿ ನೀವು ಆಲ್ಮೋಸ್ಟ್ ಅಂದ್ರೂ ಕೂಡ ಮಕ್ಕಳ 90 ಮೇಲೆ ಸ್ಕೋರ್ ಮಾಡ್ತಾರೆ. ಓಕೆ, ಸೊ ಅದು ಇನ್ನೊಂಥರ ನಾವು ಪ್ಲಾನ್ನ ಮಾಡೋಣ. ಬಟ್ ದಿಸ್ ಈಸ್ ಫಾರ್ ಏನಾದ್ರು ಪಾಸ್ ಆಗೋ ಡೌಟ್, ಮ್ಯಾಮ್ ತುಂಬ ಕಷ್ಟ ಆಗ್ತಿದೆ ಸೈನ್ಸು ಅಂತಂದರೆ ದಿಸ್ ಈಸ್ ವೆರಿ ವೆರಿ ಈಸಿ ಫಾರ್ ದಮ್. ಓಕೆನಾ ಮಕ್ಕಳ, ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.